Dear brothers and sisters, the Bible says in Psalm 104, ಪ್ರಿಯ ಸಹೋದರ ಸಹೋದರಿಯರೇ, ಕೀರ್ತನೆ 104ನೇ ವಾಕ್ಯದಲ್ಲಿ ಸತ್ಯವೇದವು ಹೀಗೆ ಹೇಳುತ್ತದೆ, enter his gates with thanksgiving ಕೃತಜ್ಞತಾಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ and his courts with praise. ಆತನ ಅಂಗಳಗಳಿಗೂ ಕೀರ್ತನೆಯೊಡನೆ Give thanks to him, ಆತನಿಗೆ ಕೃತಜ್ಞತೆ ಸಲ್ಲಿಸಿರಿ, bless his name. ಆತನ ನಾಮವನ್ನು ಕೊಂಡಾಡಿರಿ. What a beautiful thing to give thanks to God. ದೇವರಿಗೆ ಕೃತಜ್ಞತೆ ಸಲ್ಲಿಸುವುದು ಎಷ್ಟೋ ಸುಂದರವಾಗಿದೆಯಲ್ಲವೇ? That's why the Lord has created us, ಅದಕ್ಕಾಗಿಯೇ ಕರ್ತನು ನಮ್ಮನ್ನು ಉಂಟು ಮಾಡಿದ್ದಾನೆ, just to give thanks to him and praise him. ಯಾವಾಗಲೂ ಆತನಿಗೆ ಸ್ತುತಿಸಿ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿಯೇ. What does it mean by gates? ಇಲ್ಲಿ ದ್ವಾರಗಳು ಎಂಬುದರ ಅರ್ಥವೇನು? It says enter his gates with thanksgiving. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೆ ಬನ್ನಿರಿ ಎಂದು ಹೇಳಲ್ಪಟ್ಟಿದೆ. These gates lead into the temple mount in Israel. ಈ ದ್ವಾರಗಳು ಇಸ್ರೇಲ್ ದೇಶದಲ್ಲಿರುವ ಪರ್ವತ ಮಂದಿರ ಕಡೆಗೆ ನಡೆಸುತ್ತವೆ. In Israel, the gates leads to the temple. ಇಸ್ರೇಲ್ ದೇಶದಲ್ಲಿ ಆ ದ್ವಾರಗಳು ಆಲಯಕ್ಕೆ ನಡೆಸುತ್ತವೆ. There are 12 different gates. 12 ಬೇರೆ ಬೇರೆ ವಿಧವಾದಂತಹ ಬಾಗಿಲುಗಳಿವೆ. And they specially revere the golden gate. ಬಂಗಾರ ದ್ವಾರ ಎಂದು ಕರೆಯುವಂಥ ದ್ವಾರಕ್ಕೆ ಅವರು ಬಹಳ ಗೌರವ ಕೊಡುತ್ತಿದ್ದರು. It is through this gate, it is believed that Jesus will enter into Jerusalem coming from the Mount of Olives. ಈ ಒಂದು ದ್ವಾರದ ಮೂಲಕ ಯೇಸು ಕ್ರಿಸ್ತನು ಆ ಎಣ್ಣೆ ಪರ್ವತಗಳಿಂದ ಯೆರೂಸಲೇಮಿಗೆ ಪ್ರವೇಶ ಮಾಡುತ್ತಾನೆ ಎನ್ನುವ ನಂಬಿಕೆಯಿದೆ. It is believed that he will come through this gate when he comes the second time. ಆತನು ಎರಡನೇ ಸಾರಿ ಬರುವಾಗ ಇದೇ ದ್ವಾರದ ಮೂಲಕವಾಗಿ ಬರುತ್ತಾನೆ ಎನ್ನುವ ನಂಬಿಕೆ ಇದೆ. This golden gate gives the direct access to the Temple Mount. ಈ ಬಂಗಾರ ದ್ವಾರ ಅದು ನೇರವಾಗಿ ಆ ಪರ್ವತ ಆಲಯಕ್ಕೆ ಕಲ್ಪಿಸುತ್ತದೆ. People enter into this gate with thanksgiving. ಜನರು ಈ ದ್ವಾರದ ಮೂಲಕ ಕೃತಜ್ಞತೆಯೊಡನೆ ಪ್ರವೇಶ ಮಾಡುತ್ತಾರೆ. What does it mean by courts? ಅಂಗಳ ಅಂದರೆ ಅದರ ಅರ್ಥವೇನು? The open spaces which surrounded the temple are called courts. ಆ ಆಲಯದ ಮುಂದಿರುವ ಆ ಖಾಲಿ ಇರುವಂಥ ಸ್ಥಳವೇ ಅದು ಅಂಗಳವೆಂದು ಕರೆಯಲ್ಪಡುತ್ತದೆ. This is the place where people chant the same verse that is in Psalm 104. ಕೀರ್ತನೆ 104ನೇ ವಾಕ್ಯವನ್ನೇ ಜನರು ಪುನರುಚ್ಚರಿಸುವಂತಹ ಒಂದು ಸ್ಥಳವೇ ಇದಾಗಿದೆ. They keep saying this and they enter into the courts. ಈ ವಾಕ್ಯವನ್ನು ಹೇಳುತ್ತಾ ಅವರು ಆ ಅಂಗಳದಲ್ಲಿ ಪ್ರವೇಶ ಮಾಡುತ್ತಾರೆ. They celebrate in these places. ಈ ಸ್ಥಳದಲ್ಲಿ ಅವರು ಉತ್ಸಾಹ ಪಡುತ್ತಾರೆ, Celebrate God. ದೇವರನ್ನು ಸಂಭ್ರಮಿಸುತ್ತಾರೆ. All right, why should we thank God? ಯಾಕೆ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು? Because He is our source of life. ಅವು ನಮಗೆ ಜೀವನದ ಮೂಲವಾಗಿವೆ. Thanksgiving will take us straight into the throne room of God. ನಮಗೆ ಕೃತಜ್ಞತೆಗಳು ನೇರವಾಗಿ ದೇವರ ಪ್ರಸನ್ನತೆಯಲ್ಲಿ ತೆಗೆದುಕೊಂಡು ಹೋಗುತ್ತವೆ. Many times we grumble and say, why these difficulties are there in my life? ನನ್ನ ಜೀವಿತದಲ್ಲಿ ಯಾಕೆ ಈ ಕಷ್ಟ ನಷ್ಟಗಳು ಇವೆ ಎಂದು ಅನೇಕ ಸಾರಿ ನಾವು ಗುಣಗುಟ್ಟುತ್ತಿರುತ್ತೇವೆ. But then in the midst of our difficulties, when we keep thanking God, we will have direct access into His presence. ನಾವು ಆ ಕಷ್ಟಗಳ ಮಧ್ಯದಲ್ಲಿ ಯಾವಾಗಲೂ ಸ್ತೋತ್ರ ಸಲ್ಲಿಸುವಾಗ ನಾವು ನೇರವಾಗಿ ದೇವರ ಪ್ರಸನ್ನತೆಯಲ್ಲಿ ಪ್ರವೇಶ ಮಾಡುತ್ತೇವೆ. How else can we enter into His gates with thanksgiving? ಆತನ ಕೃತಜ್ಞತೆಯ ಆ ದ್ವಾರದಲ್ಲಿ ನಾವು ಹೇಗೆ ಪ್ರವೇಶ We ಮಾಡಬಹುದು? should be always have this in our mind as how God has saved us. ಹೇಗೆ ದೇವರು ನಮ್ಮನ್ನು ರೂಪಿಸಿದ್ದಾನೆ ಎಂದು ಯಾವಾಗಲೂ ಅದನ್ನು ನಾವು ಯೋಚಿಸಬೇಕು. How God molded us. ಹೇಗೆ ದೇವರು ನಮ್ಮನ್ನು ಕಟ್ಟಿದ್ದಾನೆ, How God answered our prayers many times. ಅನೇಕ ಸಾರಿ ಹೇಗೆ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟನು. Remember all these things and keep thanking God. ಈ ಎಲ್ಲ ವಿಷಯಗಳನ್ನು ನೆನಪು ಮಾಡಿಕೊಂಡು ಯಾವಾಗಲೂ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. That's what the psalmist says in Psalm 103 and 1.
ಅದುವೇ ಕೀರ್ತನೆಗಾರನು ಕೀರ್ತನೆ 103:1 ಅದನ್ನೇ ಹೇಳುತ್ತಾನೆ. Bless the Lord, O my soul, and all that is within me. Bless his holy name. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಅಂತರೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. Keep blessing the Lord with your lips. ನಿಮ್ಮ ತುಟಿಗಳಿಂದ ಆತನಿಗೆ ಕೊಂಡಾಡುವುದರಲ್ಲಿ ನಿರತರಾಗಿರಿ. In Psalm 96:8 the Bible says, ಕೀರ್ತನೆ 96:8 ಸತ್ಯ ವೇದವು ಈ ರೀತಿಯಾಗಿ ಹೇಳುತ್ತದೆ, Give to the Lord the glory he deserves. ಆತನಿಗೆ ಸಲ್ಲಬೇಕಾದ ಮಹಿಮೆ ಆತನಿಗೆ ಕೊಡಿರಿ ಎಂದು ಹೇಳಲ್ಪಟ್ಟಿದೆ. Bring your offering and come into his court. ಓ ನಿಮ್ಮ ಕಾಣಿಕೆಗಳನ್ನು ಆತನ ಅಂಗಳಗಳಿಗೆ ತೆಗೆದುಕೊಂಡು ಬನ್ನಿರಿ. Never come into his presence with an empty hand or with an empty heart. ಆತನ ಪ್ರಸನ್ನತೆಯಲ್ಲಿ ಖಾಲಿಯಾದ ಹೃದಯ ಅಥವಾ ಖಾಲಿ ಕೈಯಿಂದ ಎಂದಿಗೂ ಬರಬೇಡಿರಿ. Give to God. ದೇವರಿಗೆ ಕೊಡಿರಿ. Give to God your time and treasure. ನಿಮ್ಮ ಸಮಯ ಮತ್ತು ನಿಧಿಯನ್ನು ಕರ್ತನಿಗೆ ಒಪ್ಪಿಸಿಕೊಡಿರಿ. Then God will be so pleased to bless you in whatever you do. ನೀವು ಮಾಡುವುದರೆಲ್ಲದರಲ್ಲಿ ಕರ್ತನು ಆಗ ತಾನೇ ನಿಮ್ಮನ್ನು ಬಹಳವಾಗಿ ಆಶೀರ್ವಾದ ಮಾಡುವನು. Enter his gates with thanksgiving. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಲ್ಲಿ ಪ್ರವೇಶಿಸಿರಿ. And his courts with praise. ಕೀರ್ತನೆಯೊಡನೆ ಆತನ ಅಂಗಳಗಳಿಗೆ ಬನ್ನಿರಿ. How grateful we should be to God. ದೇವರಿಗೆ ಎಷ್ಟೋ ಹೆಚ್ಚಾಗಿ ಕೃತಜ್ಞತೆ ಉಳ್ಳವರಾಗಿರಬೇಕಲ್ಲವೇ? Even today shall we all praise God and thank God for all that he has done in your life. ನಮ್ಮ ಜೀವಿತದಲ್ಲಿ ಕರ್ತನು ಮಾಡಿದಂಥ ಎಲ್ಲ ಕಾರ್ಯಗಳಿಗಾಗಿ ನಾವು ಕರ್ತನಿಗೆ ವಂದಿಸೋಣವೇ, ಸ್ತೋತ್ರ ಮಾಡೋಣವೇ? Even today we are going to praise and thank God for all that the Lord has done in our life. ನಮ್ಮ ಜೀವಿತದಲ್ಲಿ ಆತನು ಮಾಡಿದೆಲ್ಲದಕ್ಕಾಗಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವವರಾಗಿದ್ದೇವೆ. Thank you, Lord, for all the things you have done in our lives. ಕರ್ತನೆ, ನಮ್ಮ ಜೀವಿತದಲ್ಲಿ ಮಾಡಿದಂಥ ಎಲ್ಲ ಕಾರ್ಯಗಳಿಗಾಗಿ ನಿಮಗೆ ವಂದಿಸುತ್ತೇವೆ. Father, you have saved us. ಕರ್ತನೆ, ನೀನು ನಮ್ಮನ್ನು ರಕ್ಷಿಸಿದೀಯಾ. Lord, you have given us victory. ನಮಗೆ ಜಯವನ್ನು ಕರ್ತನೆ ನೀನು ಕೊಟ್ಟಿದ್ದೀ. You have given us a place to live in. ಮತ್ತು ನಾವು ವಾಸ ಮಾಡುವುದಕ್ಕೆ ಒಂದು ಸ್ಥಳವನ್ನು ಕೊಟ್ಟಿದ್ದಿ. Lord, we are so grateful unto you, Lord. ಕರ್ತನೆ, ನಿನಗೆ ನಾವು ಬಹಳ ಕೃತಜ್ಞತರಾಗಿದ್ದೇವೆ. Help us to have a heart of thanksgiving. ಕೃತಜ್ಞತೆಯ ಹೃದಯ ನಾವು ಹೊಂದಿಕೊಳ್ಳುವಂತೆ ನಮಗೆ ನೀನು ಸಹಾಯ ಮಾಡು. Father, help us to thank and praise you at all time. ಎಲ್ಲಾ ಸಮಯದಲ್ಲಿ ಕರ್ತನೆ ನಿನಗೆ ಕೃತಜ್ಞತೆ ಸಲ್ಲಿಸುವಂತೆ ಸಹಾಯ ಮಾಡು. Father, we give all the praise to you, Lord. ಕರ್ತನೆ, ಎಲ್ಲ ಸ್ತುತಿ ನಿಮಗೇ ನಾವು ಸಲ್ಲಿಸುತ್ತೇವೆ. Father, those who are listening even now, let your hand come upon them as they keep thanking you, Lord. ಕರ್ತನೆ, ಈ ವಾಕ್ಯವನ್ನು ಕೇಳುವಂತ ನಿನ್ನ ಮಕ್ಕಳು ಅವರು ಸ್ತೋತ್ರ ಮಾಡುವಾಗ ನಿನ್ನ ಹಸ್ತ ಅವರ ಮೇಲೆ ಇಳಿದು ಬರಲಿ. You are such a big God. ನೀನು ಅಂತಹ ದೊಡ್ಡ ದೇವರಾಗಿದ್ದಿ. You are the one who created them, Lord. ಕರ್ತನೆ, ಅವರನ್ನು ಸೃಷ್ಟಿ ಮಾಡಿದ ದೇವರು ನೀನು. You know what to give to your children. ನಿನ್ನ ಮಕ್ಕಳಿಗೆ ನೀನು ಏನು ಕೊಡಬೇಕೆಂದು ನಿನಗೆ ಗೊತ್ತು. Let your blessings come upon your children now. ನಿನ್ನ ಮಕ್ಕಳ ಮೇಲೆ ನಿನ್ನ ಆಶೀರ್ವಾದಗಳು ಈಗಲೇ ಬರಲಿ. They should not have any lacking in their lives, Lord. ಅವರ ಜೀವಿತಗಳಲ್ಲಿ ಅವರು ಯಾವ ಕೊರತೆಗಳನ್ನು ಅನುಭವಿಸಬಾರದು. Father, help them to give thanks at all times. ಎಲ್ಲ ಸಮಯದಲ್ಲಿ ಕರ್ತನೆ ನಿನಗೆ ಕೃತಜ್ಞತರಾಗಿರುವಂತೆ ಅವರಿಗೆ ಸಹಾಯ ಮಾಡು. Father, as they should not be grumbling anymore. ಕರ್ತನೆ, ಇನ್ನು ಮುಂದೆ ಅವರು ಗುಣಗುಟ್ಟಬಾರದು. They should not say to you, what have you done? ನೀನು ಏನು ಮಾಡಿದೀಯಾ ಎಂದು ಅವರು ನಿನಗೆ ಹೇಳಬಾರದು. Why are you not doing this to me? ಈ ಕಾರ್ಯಗಳನ್ನು ನೀನು ಯಾಕೆ ಮಾಡುತ್ತಿಲ್ಲ? On the other hand, Lord, give them a heart to praise you at all time. ಎಲ್ಲ ಸಮಯದಲ್ಲಿ ನಿಮಗೆ ಸ್ತುತಿ ಮಾಡುವಂತಹ ಹೃದಯ ಅವರಿಗೆ ಅನುಗ್ರಹ ಮಾಡು. At every moment. ಪ್ರತಿ ಕ್ಷಣವೂ. Father, help them, Lord, to praise you. ಕರ್ತನೆ, ನಿನಗೆ ಸ್ತೋತ್ರ ಮಾಡುವುದಕ್ಕೆ ಅವರಿಗೆ ಸಹಾಯ ಮಾಡು. Even now we thank you, Lord. ಕರ್ತನೆ, ಈಗ ನಿಮಗೆ ಸ್ತೋತ್ರ ಮಾಡುತ್ತೇವೆ. Let your hand which gives us generously come upon us and bless us. ಕರ್ತನೆ, ನಮ್ಮ ಮೇಲೆ ನಿನ್ನ ಉದಾರ ಹಸ್ತ ಬಂದು ಕರ್ತನೆ ನಮಗೆ ಅದು ಆಶೀರ್ವಾದ ಮಾಡಲಿ. The things that are yet to come in their lives, Lord, let your children have everything, Lord.
ನಿನ್ನ ಮಕ್ಕಳ ಜೀವಿತದಲ್ಲಿ ಇನ್ನು ಬರಬೇಕಾದ ಕಾರ್ಯಗಳಿಗಾಗಿ ಕರ್ತನೆ ಅವರು ಎಲ್ಲವನ್ನು ಹೊಂದಿಕೊಳ್ಳುವಂತೆ ಸಹಾಯ ಮಾಡು. Let the best things come in search of them. ಉತ್ತಮ ಕಾರ್ಯಗಳು ಅವರನ್ನು ಹುಡುಕಿಕೊಂಡು ಬರಲಿ ಕರ್ತನೆ. In Jesus' name. ಯೇಸುವಿನ ನಾಮದಲ್ಲಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.